ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ತಾರಕಕ್ಕೆ ಹೋಗ್ತಾ ಇದೆ. ಸಿಟಿ ರವಿ ವಿರುದ್ಧ ಆಡಿಯೋ ವಿಡಿಯೋ ಸಾಕ್ಷ್ಯವನ್ನ ಹೊರಬಿಡುವ ಮೂಲಕವಾಗಿ ದಾಖಲೆಗಳಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆಕ್ಷೇಪಾರ್ಹ ಪದಪ್ರಯೋಗದ ದಾಖಲೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಸಿಟಿ ರವಿಗೆ ಶಿಕ್ಷೆ ಆಗೋವರೆಗೂ ಸುಮ್ಮನೆ ಕೂರಲ್ಲ, ವಿರಮಿಸಲ್ಲ ಅನ್ನುವಂತಹ ಶಪಥವನ್ನ ಮಾಡಿದ್ದಾರೆ. ಸಿಟಿ ರವಿ ಕ್ಷಮಿಸುವ ಪ್ರಮೇಯವೇ ಇಲ್ಲ, ನಿಮಗೆ ರಾಜ್ಯದ ಮಹಿಳೆಯರ ಶಾಪ ತಟ್ಟುತ್ತೆ ಅಂತ ಸಿಟಿ ರವಿ ಅವರಿಗೆ ಶಾಪ ತಟ್ಟುವಂತಹ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ. ಇಂತಹ 100 ಸಿಟಿ ರವಿ ಬಂದರೂ ಕೂಡ ಎದುರಿಸ್ತೀನಿ ಅನ್ನುವಂತಹ ಚಾಲೆಂಜ್ ಅನ್ನ ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ. ಬೆಳಗಾವಿಗೆ ಬರ್ತೀವಿ ನಾವು. ಓಕೆ, ಮಾಧ್ಯಮಗಳ ಮುಂದೆ ತಮ್ಮ ಬಳಿ ಇರ್ತಕ್ಕಂತಹ ದಾಖಲೆಯನ್ನ ಪ್ಲೇ ಮಾಡೋ ಮೂಲಕವಾಗಿ ಆಡಿಯೋ ವಿಡಿಯೋ ಸಮೇತವಾಗಿ ಇದೆ. ಇದಕ್ಕಿಂತ ಸಾಕ್ಷ್ಯ ಬೇಕಾ? ಇದು ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರಾ ಇಲ್ವಾ ಅನ್ನೋದಕ್ಕೆ ಸಿಕ್ಕಿರುವಂತಹ ಪೂರಕ ಸಾಕ್ಷ್ಯವಾಗಿದೆ. ಇದನ್ನ ಇಟ್ಕೊಂಡು ನಾವು ಮುಂದಿನ ಹಂತದ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಅವರನ್ನ ಕ್ಷಮಿಸ್ತೀರಾ ಅನ್ನುವಂತಹ ಪ್ರಶ್ನೆಗೆ ಸಾಧ್ಯವೇ ಇಲ್ಲ, ಅವರು ಬಳಕೆ ಮಾಡಿರುವಂತಹ ಪದ ಕ್ಷಮಿಸುವಂತಹ ಪದ ಅಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮಗೆ ನಾಚಿಕೆ ಆಗಬೇಕು. ಬಿಜೆಪಿಯವರು ಧೃತರಾಷ್ಟ್ರರು, ಪ್ರಧಾನಿ ರಾಷ್ಟ್ರಪತಿಗೂ ಸಹ ಸಿಟಿ ರವಿ ಅವರ ನಡವಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೀತೀನಿ, ಕಾನೂನು ಹೋರಾಟವನ್ನ ಮುಂದುವರಿಸ್ತೀನಿ ಅನ್ನುವಂತಹ ವಿಚಾರವನ್ನ ಸಿಟಿ ರವಿ ವಿರುದ್ಧ ಗುಡುಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಸ್ತಾಪಿಸಿದ್ದಾರೆ. ಅವತ್ತು ಕೂಡ ಇದೇ ವಿಚಾರವನ್ನ ಪರಿಷತ್ನಲ್ಲಿ ಮಾತನಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳಿಲ್ವಾ, ತಾಯಿ ಇಲ್ವಾ ಅಂತ ಇವತ್ತು ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿಗಳಿಗೆ ಈ ವಿಚಾರವಾಗಿ ಪತ್ರವನ್ನ ಬರೀತೀನಿ, ಕಾನೂನು ಹೋರಾಟವನ್ನ ಕಂಟಿನ್ಯೂ ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸಿಟಿ ರವಿ ಪ್ರಕರಣ ವಿಚಾರವಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಇದ್ದಾರೆ. ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಾರೆ. ಬನ್ನಿ, ಏನಿದು? ನೋಡಿ, ಸದನದ ಗೌರವವನ್ನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಾನ್ ಭಾವರಾದಂಥ BJPಯ ನಾಯಕರು MLCಗಳಾದಂಥ ಸಿಟಿ ರವಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿದರು. ಅವತ್ತು ಅಂಬೇಡ್ಕರ್ ಜಿ ಅವರ ಬಗ್ಗೆ ಚರ್ಚೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ನಾವು ವೆಜಿಟೇಷನ್ ಮಾಡ್ತಾಯಿದ್ವಿ, ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಎಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಪರ ವಿರೋಧ, ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಎಲ್ಲರೂ ಮಾತಾಡಿ ನಾವು ನನ್ನ ಸೀಟ್ ಮೇಲೆ ಕೂತ್ಕೊಂಡೆ. ಆಮೇಲೆ ನನ್ನ ಎದುರುಗಡೆ ಬಂದು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ನನಗೆ ಮುಖಕ್ಕೇ ಹೇಳೋಕ್ಕೆ ಶುರು ಮಾಡಿದ್ರು. 2 ಸಾರಿ ಅಂದರು. ಆಮೇಲೆ ಪ್ರಚೋದನೆ ಮಾಡಿದ್ರು, ರವಿಕುಮಾರ್ MLC ಅವ್ರಿಗೆ ಪ್ರಚೋದನೆ ಮಾಡಿದ್ರು, ನೀನು ಅನ್ನೋ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ. ಅವರು ಏನು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಆವಾಗ ನಾನು ಹೇಳಿದೆ, ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟ್ ಅಂತ ಇದ್ದೀರಾ, ಏನು ನಿಮ್ಮ ಹತ್ರ ಏನು ಇದಿದೆ? ಈ ರೀತಿ ನೀವು ತೇಜೋವಧೆ ಮಾಡ್ತಾ ಇದ್ದೀರಲ್ಲ, ನೀವು ಪಾಪ ಮುಗ್ಧ 3 ಜನರನ್ನು ಆಕ್ಸಿಡೆಂಟ್ ಮಾಡಿ ಅವ್ರ ಸಾವಿಗೆ ಕಾರಣ ಆಗಿದ್ದೀರಾ, ನೀವು ಕೊಲೆಗಾರ ಅಂತಂದೆ. ನಾನು ಕೊಲೆಗಾರ ಅಂದ ತಕ್ಷಣ ಆ ವರ್ಡನ್ನು ಯೂಸ್ ಮಾಡಿದರು. ನನಗೆ ಇವತ್ತು ಅನ್ಯಾಯ ಆಗಿದೆ. 2 ದಿನ ಬಹಳಷ್ಟು ಶಾಕ್ನಲ್ಲಿತ್ತು. 2 ದಿನ ನನಗೆ ಏನು ಘಟನೆ ಆಯಿತು, ಏನು ಎಂತ, ಇಟ್ಸ್ ಅ ಇನ್ಸಲ್ಟ್. ಇದ್ರೂ ಕೂಡ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರಿಗೆ BJPಯವರ ಈ ಒಂದು ಗೋಮುಖ ವ್ಯಾಘ್ರ ಮುಖವಾಡ ಕಳಚಿ ಬಿದ್ದಿದೆ. ಮಾತಾಡೋದೊಂದು, ಮಾಡೋದೊಂದು. ಇವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಆದರೆ ರಾಜ್ಯದ ಒಬ್ಬಳೇ ಮಹಿಳಾ ಮಂತ್ರಿಗೆ ಸದನದಲ್ಲಿ ರಾಜಾರೋಷವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾರೆ ಅಂತಂದರೆ, ಅವರೊಂದು ಮಾತನ್ನು ಹೇಳಿದ್ರಲ್ಲ, ಅವರವರ ಭಾವನೆಗೆ ಅವರವರು ತಿಳ್ಕೊಂಡಿದ್ದಾರಂತೆ. ಹೌದು ರವಿಯನ್ನವರ, ನಿಮ್ಮ ಭಾವನೆ ಆ ರೀತಿ ಇತ್ತು, ಅದಕ್ಕೆ ನೀವು ಆ ರೀತಿ ಅಂದಿದ್ದೀರ. ನಾನು ಹೃದಯದಿಂದ ಕೆಟ್ಟನಲ್ಲ ಅಕ್ಕ,
ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಎಷ್ಟು 100 ಜನ ರವಿಯವರು ಬಂದರೂ ಕೂಡ ಬಿಡೋದಿಲ್ಲ, ನಾನು ಮುಂದೆ ಹೋಗ್ತೀನಿ, ಇದನ್ನು ಪ್ರಧಾನಮಂತ್ರಿಗಳ ಬಳಿಗೆ ಹೋಗ್ತೀನಿ. ಖಂಡಿತವಾಗ್ಲೂ ಪ್ರಧಾನಮಂತ್ರಿಗಳವ್ರಿಗೆ ಭೇಟಿಯಾಗಲಿಕ್ಕೆ ಸಮಯವನ್ನು ಕೇಳ್ತೀನಿ. ಈ ದೇಶದ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ಸಾಕ್ಷಿ ಸಮೇತ ಅವ್ರ ಮುಂದೆ ಇಡ್ತೀನಿ. ನಾನು ಇದನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಂಥ 100 ಸಿಟಿ ರವಿ ಬಂದರೂ ಎದೆಗುಂದುವುದಿಲ್ಲ. ಪ್ರಾಮಾಣಿಕವಾಗಿ ಈ ರಾಜ್ಯದ 1,28,00,000 ಕುಟುಂಬದ ಗೃಹಲಕ್ಷ್ಮಿಯರಿಗೆ ಇವತ್ತು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ಹಣವನ್ನು ಹಾಕುವಂಥ ನನ್ನಂಥೊಳಗೆ ಈ ರೀತಿ ಅಂದಿದ್ದೀರಾ. ಇನ್ನು ಸಾಮಾನ್ಯ ಮಹಿಳೆ ಕಥೆಯೇನು? ಚಿಕ್ಕಮಂಗ್ಳೂರಿಗೆ ಬಂದು ಇದೇ ಮಾತನ್ನು ನಿಮ್ಮ ಧರ್ಮಪತ್ನಿಯವರಿಗೆ ಯಾರಾದರೂ ಅಂದರೆ ನೀವೇನು ಮಾಡ್ತಾಯಿದ್ರಿ? ಆ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿ. ಸಿಟಿ ರವಿಯವ್ರನ್ನ ಪೀಸ್ ಮಾಡಿ ಕಳಿಸ್ತೀವಿ ಚಿಕ್ಕಮಗಳೂರಿಗೆ ಅಂತ ಹೇಳಿದರು ಅಂತ. ಯಾರು ಅದನ್ನು ಹೇಳಿದ್ದಾರೆ, ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ದಯಮಾಡಿ ಅದನ್ನು ಕೊಡಿ. ಯಾರು ಅಂದಿದ್ದಾರೆ ನಿಮ್ಮ ಹತ್ರ ಸಾಕ್ಷಿ ಇರ್ಬೋದಲ್ಲ. 4 ಕಾರ್ನರ್ನಲ್ಲಿ ಯಾರು ಹುಚ್ಚರಿಲ್ಲ ರೀ, ಯಾರು ಕಿವಿ ಮೇಲೆ ಹೂವು ಇಟ್ಕೊಂಡೆಲ್ಲ ಇಲ್ಲಿ. ನೀವು ಬೆಳಗಾವಿಯಲ್ಲಿದ್ದೀರಿ, ಉತ್ತರ ಕರ್ನಾಟಕದವರು. ನಾವು ಸಂಭಾಯಿತ ಇರಬಹುದು, ಆದರೆ ಹುಚ್ಚರೇನಲ್ಲ. ವಿಧಾನಸೌಧ ಅದು 4 ಕಡೆ ಕ್ಯಾಮ್ರಾ ಇರ್ತವೆ. ನಿಮಗೆ ಆ ರೀತಿ ಯಾರು ಅಂದಿದ್ದಾರಲ್ಲ ಪೀಸ್ ಮಾಡಿ ಕಳಿಸ್ತೀವಂತ, ನೀವು ಸುಳ್ಳು ಮಾತಾಡ್ತಾ ಇದ್ದೀರಾ. ಸುಳ್ಳೇ ನಿಮ್ಮ ಮಣಿದೇವ್ರು ಸಿಟಿ ರವಿ ಅವರೇ, ಸುಳ್ಳೇ ನಿಮ್ಮ ಮಣಿದೇವ್ರು. ಸುಮ್ಮನೆ ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಹೋಗಿದ್ರೆ ಅವ್ರ ಶಾಪ ನಿಮಗೆ ತಟ್ಟುತ್ತೆ, ಕರ್ನಾಟಕ ರಾಜ್ಯದ ಮಹಿಳೆಯರ ಶಾಪ ತಟ್ಟುತ್ತೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಾ. ನಿಮಗೆಲ್ರಿ ಗಾಯ ಆಗಿದೆ? ಗಾಯ ಆಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಗಾಯ ಆಗಿರೋದು ಕರ್ನಾಟಕ ರಾಜ್ಯದ ಮಹಿಳೆಯರ ಸ್ವಾಭಿಮಾನಕ್ಕೆ. ನಿಮಗೆ ಗಾಯ ಆಗಿದೆಯಾ? ಒಂದು ಪ್ರಶ್ನೆ ಏನಂತಂದರೆ, ದೇಹದ ಮೇಲೆ ಗಾಯ ಆದರೆ ಅದು ಹೋಗಿಬಿಡುತ್ತೆ, ಆದರೆ ಮನಸ್ಸಿನ ಮೇಲೆ ಗಾಯ ಆದರೆ ಭಾಳ ದಿನಗಳು ಕೂಡ ನೆನಪಿರುತ್ತೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಥರ ಒಂದು ಮೋಟಿವೇಶನ್ ಆಗಿ ತಗೋದು? ನೋಡಿ, ನೀವು ಏನೇ ಕೇಳಿ, ದೇಹದ ಗಾಯನೂ ಕಲೆ ಉಳಿಯುತ್ತೆ, ಮನಸ್ಸಿನ ಗಾಯನೂ ಮಾಸೋದಿಲ್ಲ. ಒಂದು ಮಾತನ್ನು ಭಾಳಷ್ಟು ಹೋಶು ಹವಾಜ್ನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾರೇ ಏನೇ ಹೇಳಲಿ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಸಿಟಿ ರವಿ ಅವ್ರನ್ನ ಕ್ಷಮಿಸುವಂಥ ಪ್ರಶ್ನೆನೇ ಬರೋದಿಲ್ಲ. ನನಗೆ ನ್ಯಾಯ ಸಿಕ್ಕುವವರೆಗೂ ನಾನು ಹೋರಾಟ ಮಾಡ್ತೀನಿ. ಕಾನೂನು ಹೋರಾಟ ಮಾಡುತ್ತೆ. ಖಂಡಿತವಾಗ್ಲೂ ಕಾನೂನು ಹೋರಾಟನೂ ಮಾಡ್ತೀನಿ, ವೈಯಕ್ತಿಕವಾದಂಥ ಹೋರಾಟನೂ ಮಾಡ್ತೀನಿ. ಮಹಿಳೆಯ ಸ್ವಾಭಿಮಾನದ ಪ್ರಶ್ನೆ, ನನ್ನ ಸ್ವಾಭಿಮಾನವನ್ನು, ಮಹಿಳೆಯರ ಸ್ವಾಭಿಮಾನವನ್ನು ಕೆಣಕಿ. ಕಡೆ ಪ್ರಶ್ನೆ ಏನಂತಂದರೆ, ತಮ್ಮ ಬೆಂಬಲಿಗರ ಮೇಲೆ ಹಿರೇಬಗಡಿ ನಿನ್ನೆ ರಾತ್ರಿ ಪ್ರಕರಣ ದಾಖಲಾಗಿರುವುದು. ನೋಡಿ, ಕಾನೂನು ಪ್ರಕಾರ ಏನೇನು ನಡಿಬೇಕು ಅದೆಲ್ಲ ಆಗುತ್ತೆ. ಆದರೆ ಇದೇ ಮಾತನ್ನು ನಾವ್ಯಾರಾದರೂ ಚಿಕ್ಕಮಂಗ್ಳೂರಲ್ಲಿ ಬಂದು ನಿಮ್ಮ ಹೆಂಡ್ತಿಗೆ ಈ ಮಾತನ್ನು ಅಂದಿದ್ರೆ ಚಿಕ್ಕಮಂಗ್ಳೂರಿನ ಜನ ಏನು ಮಾಡ್ತಾಯಿದ್ರು? ಇವತ್ತು ಪೊಲೀಸರ ಮೇಲೆ ಬೊಬ್ಬೆ ಹೇರ್ತಾ ಇದ್ದೀರಾ? ಏನು 2 ದಿನ ಟಿ ವಿನಲ್ಲಿ ಕೂತ್ಕೊಂಡು ಏನು ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ? ಸತ್ಯ ಹರಿಶ್ಚಂದ್ರನ ನೀವು? ಕಡೆಯದಾಗಿ ಮೇಡಮ್ ಏನಂತಂದರೆ, ನೀವು ಇದು ಪ್ರಮುಖವಾಗಿ ಏನಂತಂದರೆ ಎಲ್ಲವನ್ನು ಕೂಡ ಕಾನೂನು ಹೋರಾಟ ಮಾಡ್ತೀವಿ ಹಾಗೆ ಅಂತೇಳಿ ತಿಳಿಸೋದು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷವಾದಂಥ ಮಾಹಿತಿಯನ್ನು ಈ ಪಬ್ಲಿಕ್ ಟಿವಿ ಹಂಚ್ಕೊಳ್ಳೋದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರುಂದಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.